ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಡಿ ಮೆಜರ್ಮೆಂಟ್ ತಗೊಂಡು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚೆಸ್ಟ್ ಲೂಸು 33 ಇದೆ. ವೇಸ್ಟ್ ಲೂಸು 30 ಇದೆ. ಫುಲ್ ಲೆಂತು 15, ಬ್ಯಾಕ್ ನೆಕ್ ಲೆಂತು 9.5, ಸ್ಲೀವ್ 6, ಸ್ಲೀವ್ ರೌಂಡು 11. ಬಾಡಿ ಮೆಜರ್ಮೆಂಟು ನಾವು ಇಷ್ಟು ತಗೊಂಡ್ರೆ ಸಾಕು, ತುಂಬ ಈಸಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ಬೋದು. ಫಸ್ಟ್ ನಾವು ಬಾಡಿ ಮೆಜರ್ಮೆಂಟ್ನ ತಗೊಂಡು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಲೈನಿಂಗು ಎಷ್ಟು ಬೇಕು ಅಂತ ನಾವು ತಿಳ್ಕೊಬೇಕು. ಇವಾಗ ನಾನು ಕಟ್ ಮಾಡ್ತಾ ಇರೋ ಮೆಜರ್ಮೆಂಟ್ಗೆ 80 ಸೆಂಟಿಮೀಟರ್ ಅಷ್ಟು ಲೈನಿಂಗ್ ಬೇಕು. ಈಗ ವೇಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ವೇಸ್ಟ್ ಲೂಸು 30 ಬಂತಲ್ಲ, 30ಗೆ 10 ಇಂಚಸ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 10 ಇಂಚಸ್ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ಮೇಲೆ ಎಷ್ಟಾಗುತ್ತೆ? 40 ಬರುತ್ತೆ. 40ನ 4 ಡಿವೈಡ್ ಮಾಡಬೇಕು. 4 ಡಿವೈಡ್ ಮಾಡಿದ್ಮೇಲೆ 10 ಬರುತ್ತೆ. ಈ ಥರ ಮಾಡ್ಕೋಬೇಕು. ಗೊತ್ತಾಗಿಲ್ಲ ಅಂದರೆ ಟೇಪಲ್ಲಿ ಈ ಥರ 4 ಡಿವೈಡ್ ಮಾಡಿದ್ರೆ ಈ ಥರ ಮಾಡ್ಕೋಬೇಕು. ಇವಾಗ 10 ಬಂತಲ್ಲ, 10ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಮತ್ತೆ ಈಗ 10.5 ಬಂತಲ್ವಾ, ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ. ಈ ಎಕ್ಸ್ಟ್ರಾ ಬರುತ್ತಲ್ವಾ, ಇದನ್ನು ಒಂದೇ ಸಮವಾಗಿ ಕಟ್ ಮಾಡ್ಕೋಬೇಕು. ಫುಲ್ ಲೆಂತ್ ಎಷ್ಟು ಬಂತು? ಫುಲ್ ಲೆಂತು 15 ಬಂತಲ್ವಾ, ರೆಡಿ 14ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಆವಾಗ 15 ಇಟ್ಕೋಬೇಕು. 15 ಹತ್ರ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಹೊರಗಡೆಗೆ. ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಶೋಲ್ಡರು ಯಾರಿಗಾದ್ರೂ ಆಗಲಿ 34 ಒಳಗಡೆ ಇರೋರಿಗೆ 5.5 ಇಟ್ಕೋಬೇಕು. 5.5ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆರ್ಮ್ ರೋಲ್ ಲೆಂತು 6 ಇಟ್ಕೋಬೇಕು. ಇದು ಅಷ್ಟೇ, ಎಲ್ಲರಿಗೂ 6. ದಪ್ಪ ಇರೋರಿಗೆ 6.5 ಬರುತ್ತೆ. 34 ಮೇಲೆ ಇರೋರಿಗೆ 6.5 ಇಟ್ಕೋಬೇಕು. ಇಲ್ಲೂ ಅಷ್ಟೇ 6 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲೇನು ತಗೊತೀವಿ ಅಂದರೆ ಕ್ರಾಸ್ ಬರದೇ ಇರೋದಕ್ಕೋಸ್ಕರ. ಹಾಗೆ ಇಲ್ಲಿಂದನೂ ಅಷ್ಟೇ, ಇಲ್ಲಿಂದ ಇಲ್ಲಿ 5.5 ಬಂತಲ್ಲ, ಇಲ್ಲಿ 5.5ನ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿಂದ 30 ಬಂತಲ್ವಾ, 30 ಒಳಗಡೆ ಬಂದಿರೋರಿಗೆ 1.25 ಹತ್ರ ಮಾರ್ಕ್ ಮಾಡ್ಕೋಬೇಕು. 30 ಮೇಲೆ ಬಂದರೆ 1.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 1.5 ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಇದನ್ನು ಶೇಪ್ ತಗೋಬೇಕು. ಇಲ್ಲಿ ನೆಕ್ಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ನೆಕ್ಕು 6.5.
ಇಲ್ಲಿ 2.5 ಬಂದರೆ ಇಲ್ಲಿ 2.5 ತಗೋಬೇಕು. ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಇಲ್ಲಿ ನಮಗೆ ಯಾವ ಶೇಪ್ ತಗೋಬೇಕು, ಇಲ್ಲಿ ರೌಂಡ್ ಶೇಪ್ ತಗೊಂಡು ಇಲ್ಲೊಂದು 1/4 ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ಫುಲ್ ಲೆಂತ್ ಎಷ್ಟು ಬಂತು? 15. ರೆಡಿ 14, 1 ಇಂಚ್ ಎಕ್ಸ್ಟ್ರಾ 15 ಅಲ್ಲ. 15ಅಲ್ಲಿ 2 ಇಂಚು ಇಲ್ಲಿ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿ 2 ಇಂಚ್ ಮೇಲೆ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಲ್ಲಿಂದ ಇಲ್ಲಿಗೆ 1 ಇಂಚು ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ವೇಸ್ಟ್ ಲೂಸ್ನ ನಾವು ಡಿವೈಡ್ ಮಾಡಿದ್ವಲ್ಲ, 10.5 ಬಂತಲ್ವಾ, ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 10.5 ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಸ್ಟಿಚ್ಗೆ 2 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ನಾವು ಚೆಸ್ಟ್ ಲೂಸ್ ಏನು ತಗೊಳೋ ಅಷ್ಟಿಲ್ಲ, ವೇಸ್ಟ್ ಲೂಸ್ ಅಂತ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೂ ಬೇಕಂದರೆ ಚೆಸ್ಟ್ ಲೂಸ್ನ ನಾವು ನೋಡ್ಕೋಬೇಕು. 33 ಬಂತಲ್ಲ, ಚೆಸ್ಟ್ ಲೂಸ್ನ 4 ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ಮೇಲೆ 8.25 ಬರ್ತೈತೆ. 8.25 ಇಲ್ಲ 8.5 ಬರುತ್ತೆ. ಈಗ ಇಲ್ಲಿ ಒಂದು 1/2 ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಯಾರಿಗೇ ಆಗಲಿ ಮೆಜರ್ಮೆಂಟ್ ಇಲ್ಲದಿದ್ದರೆ ನಾವು ಇಲ್ಲಿ ಕೆಳಗಡೆಗೆ 1 ಇಂಚು ಇಲ್ಲ ಒಂದು 1/2 ಇಂಚಷ್ಟು ಒಳಗಡೆಗೆ ಶೇಪ್ ತಗೋಬೇಕು. ಕೆಳಗಡೆ ಈ ರೀತಿ ಶೇಪ್ ತಗೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 2.5 ಹತ್ರ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಹತ್ರ ಮಾರ್ಕ್ ಮಾಡಬೇಕು. ಇಲ್ಲಿ ಸಣ್ಣ ಇರೋರಿಗೆ 2 ಇಂಚ್ ಆದರೆ ಸಾಕು, ದಪ್ಪ ಇರೋರಿಗೆ 2.75 3 ಇಂಚ್ ಆದರೂ ತಗೋಬೇಕು. ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಹಾಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಈ ಡಾಟ್ಗೂ ಅಷ್ಟೇ ಬರಬೇಕು. ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬರುತ್ತೋ ಮತ್ತೆ ಈ ಡಾಟಿಂದ ಈ ಡಾಟ್ಗೂ ಅಷ್ಟೇ ಬರಬೇಕು. ಫೋರ್ ಡಾಟ್ ಇಟ್ಬೇಕಂದ್ರೆ ಈಗ ಎಷ್ಟು ಬಂದರೆ ಅಲ್ಲೇ ಅಷ್ಟೇ. 4 ಡಾಟ್ ಬ್ಲೌಸ್ಗೂ ಅಷ್ಟೇ. ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬಂತೋ ಸೇಮ್ ಇಲ್ಲಿಗೂ ಅಷ್ಟೇ ಬರಬೇಕು. ಹೀಗೆ ಇಲ್ಲಿ ಇಲ್ಲಿ ಒಂದು ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದ್ದರೆ ಅರ್ಥ ಆಯಿತು. ಕಟ್ ಮಾಡ್ತೀನಿ. ಫ್ರಂಟ್ ಅರ್ಥ ಆಯಿತು. ಫ್ರಂಟ್ ಸ್ಲೀವಲ್ಲೇ ಇರೋದು. ಮೇಲೆ ಒಂದು ಪಾರ್ಟ್ನ ಮಾತ್ರ ತಗೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಕೆಳಗಡೆದು ಕಟ್ ಮಾಡಬಾರ್ದು. ಇದು ಸ್ಟ್ರೈಟ್ ಕಟ್ ಬ್ಲೌಸ್ ಅಲ್ಲ, ಕ್ರಾಸ್ ಕಟ್ ಬ್ಲೌಸ್ ಬೇರೆ ಬರುತ್ತೆ. ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ಈ ಶೇಪ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ಒಂದು 1/4 ಇಂಚಷ್ಟು ಕಟ್ ಮಾಡಬೇಕು. ಇಲ್ಲೇನು ಕಟ್ ಮಾಡ್ತೀವಿ, ಶೋಲ್ಡರ್ ಡ್ರಾಪಿಂಗ್ ಆಗುತ್ತಲ್ವ, ಅದಕ್ಕೆ ಶೋಲ್ಡರ್ ಜಾರದೇ ಇರಲಿ ಅಂದ್ಬಿಟ್ಟು ಇಲ್ಲಿ ಒಂದು 1/4 ಇಂಚಷ್ಟು ಕಟ್ ಮಾಡೋದು.
ಬ್ಯಾಕ್ ನೆಕ್ ಲೆಂತು 9.5 ಅಲ್ಲ, 9.5 ಹತ್ರ ಇಲ್ಲಿ ಮಾರ್ಕ್ ಮಾಡಬೇಕು. ಮೇಲೆಯಿಂದ 9.5 ತಗೊಂಡು ಮಾರ್ಕ್ ಮಾಡಬೇಕು. ಇಲ್ಲಿ 2.5 ಬಂತಲ್ಲ, ಇಲ್ಲಿ 2.5 ತಗೋಬೇಕು. ಲೈನ್ ಹಾಕ್ಕೊಂಡು ನಾವು ಡೀಪ್ ಜಾಸ್ತಿ ಇದ್ದರೆ ಡೀಪ್ ಎಷ್ಟಿದೆ ಅಷ್ಟು ತಗೋಬೋದು. ಇದಕ್ಕೆ ನಾನು ಇಲ್ಲಿಂದ ಒಂದು 1/2 ಇಂಚಷ್ಟು ತಗೊಂಡು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಬ್ಯಾಕ್ಗೆ ಡಾಟ್ಸ್ ಬರುತ್ತಲ್ಲ, ಇಲ್ಲಿ ಬ್ಯಾಕ್ ಆ್ಯಂಡ್ ಡಾಟ್ಸ್ಗೆ ಇಲ್ಲಿಂದ ಇಲ್ಲಿಗೆ 4 ಇಂಚ್ ಹತ್ರ ಮಾರ್ಕ್ ಮಾಡಬೇಕು. ಹಾಗೆ ಕೆಳಗಡೆಯಿಂದ 4 ಇಂಚ್, ಇದು ಒಂದು 1/2 ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ನ ಕಟ್ ಮಾಡ್ಕೊಳ್ಳೋಣ. ಸೇಮು ಇದೇ ರೀತಿ ಈ ಕಡೆನೂ ನಾವು ಮಾರ್ಕ್ ಮಾಡ್ಕೋಬೇಕಿದು. ಈಗ ಸ್ಲೀವ್ ಕಟ್ ಮಾಡೋದಕ್ಕೆ ನಾವು ಫೋಲ್ಡಿಂಗ್ ಫಸ್ಟ್ ಈ ಥರ ಮಾಡ್ಕೋಬೇಕು. 2 ಸ್ಲೀವ್ಗೂ ಆಯ್ತಲ್ಲ, ಫಸ್ಟು ಒಂದು ಫೋಲ್ಡ್ ಮಾಡ್ಕೋಬೇಕು, ಮತ್ತು ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಇದು 2 ಸ್ಲೀವ್ಗೂ ಈ ಕಡೆ ಜಾಸ್ತಿ ಇದೆ. ಫಸ್ಟ್ ಇಲ್ಲಿ ಮೇಲೆ ಕೆಳಗಡೆ ಇರಬೇಕಲ್ಲ ಈ ಕ್ಲಾತು, ಅದಕ್ಕೆ ಫಸ್ಟು ಈ ಥರ ಲೈನ್ ಹಾಕ್ಕೋಬೇಕು. ಸ್ಲೀವ್ ಲೆಂತು 6 ಅಲ್ಲ, ಸ್ಲೀವ್ ಲೆಂತು 6, 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಮೇಲೆ ಇಲ್ಲಿ ಕೆಳಗಡೆ 1/2 ಇಂಚ್ ಖರ್ಚಿಗೆ, ಮೇಲೆ 1/2 ಇಂಚ್ ಖರ್ಚಿಗೆ 7 ಹತ್ರ ಮಾರ್ಕ್ ಮಾಡಬೇಕು. ಹಾಗೆ ಈ ಕಡೆನೂ 7 ಹತ್ರ ಮಾರ್ಕ್ ಮಾಡಿಕೊಂಡು ಒಂದು ಟೈಟಾಗಿ ಲೈನ್ ಹಾಕ್ಕೋಬೇಕು. ಹಾಗೆ ಇಲ್ಲಿ 3.5 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಸ್ಲೀವ್ ರೌಂಡ್ ಎಷ್ಟು? ಸ್ಲೀವ್ ರೌಂಡು 11 ಅಲ್ಲ, 11ಅಲ್ಲಿ ಅರ್ಧ ತಗೋಬೇಕು. 5.5 ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 5.5 ಬಂದರೆ ಇಲ್ಲಿ ಎಷ್ಟು ಬರಬೇಕು? 1 ಇಂಚ್ ಎಕ್ಸ್ಟ್ರಾ, 6.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು ಎಕ್ಸ್ಟ್ರಾ ಸ್ಟಿಚ್ಚಿಗೆ. ಹಾಗೆ ಇಲ್ಲಿನೂ ಅಷ್ಟೇ 2 ಇಂಚ್ ಹತ್ರ ಮಾರ್ಕ್ ಮಾಡಬೇಕು. ಇಲ್ಲಿ ಪೀಸ್ ಕಡಿಮೆ ಇರೋದಕ್ಕೆ ಪೀಸ್ ಜಾಯಿನ್ ಮಾಡ್ಕೋಬೇಕು ನಾವು. ಈಗ ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಹತ್ರಕ್ಕೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. 6.5 ಬಂತಲ್ಲ, 6.5 ಅಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡಬೇಕು, 3 ಕಾಲು. ಇಲ್ಲಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ 1 ಇಂಚ್ ಹತ್ರದಿಂದ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಡೌನ್ ಮಾಡಿಕೊಂಡು ಸ್ಲೀವ್ ಶೇಪ್ ಕೊಡಬೇಕು. ಈ ಡಾಟ್ ಮಾಡಿರ್ತೀವಲ್ಲ ಮಧ್ಯದಲ್ಲಿ, ಇಲ್ಲಿ ಒಂದು 3/4 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. 3/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪನೇ ಶೇಪ್ ತಗೊಂಡು ಆಮೇಲೆ ಇಲ್ಲಿಗೆ ಜಾಯಿನ್ ಆಗಬೇಕು. ಆಮೇಲೆ ಬರ್ತಾ ಬರ್ತಾ ಈ 1 ಇಂಚ್ ಹತ್ರಕ್ಕೆ ಈ ಥರ ಜಾಯಿನ್ ಮಾಡ್ಕೋಬೇಕು. 7 ಬಂದರೆ 2.5 ಇಸ್ಬೇಕಲ್ಲಕ್ಕ, 5.5 ಬಂದರೆ 1 ಇಂಚ್ ಎಕ್ಸ್ಟ್ರಾ ಇಸ್ಬೇಕು. ಇವಾಗ ಅರ್ಥ ಆಯ್ತಾ? ಅದೆಲ್ಲ ಈ ಮಾರ್ಕ್ನ ಫಸ್ಟ್ ಮಾಡ್ಕೊಳ್ರಿ. ಅದೇ ಈ ಮಾರ್ಕೆ ಬರ್ತಾ ಇಲ್ಲ. ಇಲ್ಲಿಂದ 3.5 ಹತ್ರ ಮಾರ್ಕ್ ಮಾಡ್ಕೊಂಡ್ರೆ ಗೆರೆ ಹಾಕೊಂಡು ಬೇಗ ಅರ್ಥ ಆಗ್ತೈತೆ. ಇಲ್ಲ ಅಂದ್ರೆ ಅರ್ಥನೇ ಅದು ಅರ್ಥ ಆಗ್ತಾ ಇದೆ. ಶೇಪ್ ತೆಗಿಯಕ್ಕೆ ಬರ್ತಾ ಇಲ್ಲ ನನಗೆ ಅಷ್ಟೇ. ಶೇಪ್ ಒಂದೇ ಸರಿ ಬರೋದು, ಮಾಡ್ತಾ ಇದ್ರೆ ಬರುತ್ತೆ. ಫಸ್ಟ್ ನಾವು ಈ ಶೇಪ್ನ ಕಟ್ ಮಾಡಬೇಕು.
ಈಗ ಇಲ್ಲೊಂದು ಟಕ್ಸ್ ಇಕ್ಕೋಬೇಕು. ಫ್ರಂಟು ಬ್ಯಾಕ್ ಯಾವುದೊಂದು ಗೊತ್ತಾಗುತ್ತೆ ಈಸಿಯಾಗಿ. ಇಲ್ಲಿ ಇಂಟು ಮಾರ್ಕ್ ಹಾಕ್ಕೋಬೇಕು. ಇಂಟು ಮಾರ್ಕ್ ಹಾಕೋದ್ರಿಂದ ಉಲ್ಟಾ ಸೀದಾ ಗೊತ್ತಾಗುತ್ತೆ. ಕ್ರಾಸ್ ಬೆಲ್ಟು 3.5 ಹತ್ರ ಮಾರ್ಕ್ ಮಾಡಬೇಕು. ಕ್ರಾಸ್ ಬೆಲ್ಟ್ ಎಷ್ಟು ಬೇಕು ಅನ್ನೋದು ಡೌಟ್ ಅಲ್ಲ. ಬ್ಯಾಕ್ ಪಾರ್ಟ್ನ ಹಿಂಗೆ ಇಟ್ಬಿಟ್ಟು ನೋಡಬೇಕು ಎಷ್ಟು ಬೇಕು ಅಂತ. ಬ್ಯಾಕ್ ಪಾರ್ಟ್ ಎಷ್ಟು ಬೇಕೋ ಅಷ್ಟು ನಾವು ಮಾರ್ಕ್ ಮಾಡಬೇಕು. ಈ ಕಡೆ 3.5, ಈ ಕಡೆ 3. ಅಲ್ಲಿ 2.25 ಮಧ್ಯದಲ್ಲಿ 2.25 ಇಟ್ಕೊಂಡು ಮಾರ್ಕ್ ಮಾಡಬೇಕು. ನಿಮ್ಗೆ ಹಂಗೆ ಗೊತ್ತಾಗಿಲ್ಲ ಅಂದರೆ 3.5 ತೊಗೊತೀವಲ್ಲ, ಇಲ್ಲಿ ಈ ಕಡೆ 3.5 ತೊಗೊತೀವಿ. ಈ ಕಡೆಯಿಂದ 4 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ 2.25ಗೆ ನಾವು ಮಾರ್ಕ್ ಮಾಡ್ಕೋಬೇಕು. 3.5 ಹತ್ರ ತಗೊಂಡಿರೋದ್ರ 3.5 ಇಲ್ಲಿ ತಗೊಂಡ್ವಲ್ಲ, 3.5 ಇಲ್ಲಿ ತಗೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ 4 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ 2.25 ಹತ್ರ ಶೇಪ್ ಕೊಡಬೇಕು. 2.25 ಹತ್ರ ಮಾರ್ಕ್ ಮಾಡಿಕೊಂಡು ಹಿಂಗೆ ಶೇಪ್ ಕೊಡಬೇಕು. ಇವಾಗ ಇಲ್ಲಿ ಮುಂದೆ ಜಾಸ್ತಿ ಬ್ಯಾಕ್ ಜಾಸ್ತಿ ಆಯ್ತು, ಫ್ರಂಟ್ ಚಿಕ್ಕದಾಯ್ತು. ಫ್ರಂಟ್ ಪಾರ್ಟಲ್ಲಿ ನಾವು ಟಕ್ಸ್ ಹಿಡಿತೀವಲ್ಲ, ಅದು ಫ್ರಂಟ್ ಪಾರ್ಟಲ್ಲಿ ಟಕ್ಸ್ ಹಿಡಿತೀವಲ್ಲ, ಈ ಟಕ್ಸು ಹಿಂಗೆ ಹಿಡಿದ್ಮೇಲೆ ಎಷ್ಟು ಬರುತ್ತೆ? ಕಮ್ಮಿ ಬರುತ್ತೆ. ಕಡಿಮೆ ಬರ್ತೈತೆ. ಈ ಥರ ಈ ಎಕ್ಸ್ಟ್ರಾ ಇರೋದು ಕಟ್ ಮಾಡಬೇಕಾಗ್ತದೆ ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತು. ಲೈನಿಂಗ್ ಪೀಸು ಮೇನ್ ಪೀಸ್ ತಗೊಂಡು ಒಂದು ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಸ್ಲೀವ್ನ ಕಟ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಇದಕ್ಕೂ ಅಷ್ಟೇ ಪೀಸ್ ಕಟ್ಬೇಕು. ಇಲ್ಲಿ ಆಗುತ್ತೆ. ಇಲ್ಲ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ, ಇಲ್ಲ 1 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀವಿ. ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಬಟ್ಟೆ ಜಾಸ್ತಿ ಇದ್ದರೆ 1 ಇಂಚ್ ಕಟ್ ಮಾಡ್ಕೋಬೋದು. ಸ್ವಲ್ಪ ದಪ್ಪ ಇರೋರಿಗೆ ಬಟ್ಟೆನೇ ಸಾಕಾಗಲ್ಲ, ಅಂಥವ್ರಿಗೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನಾವು, ಅಡ್ಜಸ್ಟ್ಮೆಂಟ್ ಮಾಡ್ಕೊತ. ಸಾರಿ ಫ್ರೆಂಡ್ಸ್, ಹೊರಗಡೆ ಮಕ್ಕಳದು ತುಂಬ ಸೌಂಡ್ ಬರ್ತಾಯಿದೆ, ಅದಕ್ಕೆ ಅಲ್ಲಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕ್ರಾಸ್ ಬೆಲ್ಟು, ಸ್ಲೀವ್, ಎಕ್ಸ್ಟ್ರಾ ಪೀಸ್ ಹಂಗೆ ಇಟ್ಕೊ. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ಲೈನಿಂಗಲ್ಲೇ ಕಟ್ ಮಾಡಿ ಹಾಕಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.